ರಾಮನಗರದ ಭಾವನಾರವರಿಗೆ ತಮ್ಮ ಉಪನಾಮ ಅಂದ್ರೆ ಸರ್ನೇಮ್ ಬದಲಿಸಬೇಕು ಅನ್ನೋ ಆಸೆ ಇದೆ. ಭಾವನಾರಂತೆ ಬಹಳಷ್ಟು ಜನರು ತಮ್ಮ ಹೆಸರುಗಳನ್ನು ಬದಲಿಸಿಕೊಳ್ತಾರೆ. ಅದಕ್ಕೆ ಹಲವಾರು ಕಾರಣ ಇರುತ್ತೆ. ಕೆಲವು ಜನರು ಕೇವಲ ತಮ್ಮ ಉಪನಾಮಗಳನ್ನ ಮಾತ್ರವೇ ಬದಲಿಸಿಕೊಳ್ಳಲು ಬಯಸಿದ್ರೆ, ಕೆಲವು ಜನರು ತಮ್ಮ ಸಂಪೂರ್ಣ ಹೆಸರನ್ನೇ ಬದಲಿಸಿಕೊಳ್ಳಲು ಇಷ್ಟಪಡ್ತಾರೆ. ಬಹಳಷ್ಟು ಸಮಯಗಳಲ್ಲಿ ದಾಖಲೆ ಪತ್ರಗಳಲ್ಲಿ ತಪ್ಪು ಹೆಸರುಗಳು ದಾಖಲಾದಾಗ ಹೆಸರುಗಳನ್ನ ಬದಲಿಸಬೇಕಾದ ಅವಶ್ಯಕತೆ ಇರುತ್ತೆ. ಭಾವನಾ ಅವರೇನಾದ್ರೂ ತಮ್ಮ ಉಪನಾಮವನ್ನ ಬದಲಿಸಬೇಕು ಅಂತ ಅನ್ಕೊಂಡ್ರೆ ಅವರು ಅದನ್ನ ಗೆಜೆಟ್ ಅಥವಾ ರಾಜ್ಯ ಪತ್ರದಲ್ಲಿ ಪ್ರಕಟಪಡಿಸಲು ಕ್ರಮ ಕೈಗೊಳ್ಳಬೇಕು. ಅವರೇನಾದ್ರೂ ಕರ್ನಾಟಕದ ನಿವಾಸಿಯಾಗಿದ್ರೆ ಮೊದಲಿಗೆ ಅವರು ಅದನ್ನ ಕರ್ನಾಟಕದ ರಾಜ್ಯ ಪತ್ರದಲ್ಲಿ ಪ್ರಕಟವಾಗುವಂತೆ ಮಾಡಬಹುದು. ಎರಡನೆಯದಾಗಿ ಅವರು ಈ ಮಾಹಿತಿಯನ್ನ ಕೇಂದ್ರ ಸರ್ಕಾರದ ರಾಜ್ಯ ಪತ್ರದಲ್ಲಿ ಪ್ರಕಟವಾಗುವಂತೆ ಮಾಡಬೇಕು. ಈ ಪ್ರಕಟಣೆಗಳ ಮೂಲಕ ಭಾವನಾರವರು ತಮ್ಮ ಹೂಡಿಕೆ, ಬ್ಯಾಂಕ್, ಭವಿಷ್ಯ ನಿಧಿ ಹಾಗೂ ಪಿಂಚಣಿ ಇತ್ಯಾದಿ ಎಲ್ಲಾ ದಾಖಲೆ ಪತ್ರಗಳಲ್ಲೂ ಸಹ ತಮ್ಮ ಹೆಸರನ್ನ ಬದಲಿಸಿಕೊಳ್ಳಬಹುದು. ಗೆಜೆಟ್ ಪ್ರಕಟಣೆಯ ಪ್ರಕ್ರಿಯೆಯನ್ನ ನಾವೀಗ ಅರ್ಥ ಮಾಡಿಕೊಳ್ಳೋಣ. ಗೆಜೆಟ್ ಪ್ರಕಟಣೆಯನ್ನ ಹೊರಡಿಸಲು ಕೆಲವು ದಾಖಲೆ ಪತ್ರಗಳ ಅವಶ್ಯಕತೆ ಇರುತ್ತೆ. ಇವುಗಳಲ್ಲಿ ಅಫಿಡವಿಟ್ ಬಹಳ ಪ್ರಮುಖವಾದ ದಾಖಲೆಯಾಗಿದೆ. ಅಫಿಡವಿಟ್ನಲ್ಲಿ ನೀವು ನಿಮ್ಮ ಹೆಸರು, ವಿಳಾಸ ಹಾಗೂ ವಯಸ್ಸಿನ ವಿವರಗಳನ್ನ ನೀಡಬೇಕು. ಹಾಗೆಯೇ ನೀವು ನಿಮ್ಮ ಹೆಸರನ್ನ ಯಾಕೆ ಬದಲಿಸಿಕೊಳ್ತಿದ್ದೀರಿ ಹಾಗೂ ಭವಿಷ್ಯದಲ್ಲಿ ಯಾವ ಹೆಸರನ್ನ ಇಟ್ಕೊಳ್ಳುವಿರಿ ಎಂಬುದನ್ನು ಸಹ ತಿಳಿಸಬೇಕು. ನಿಮ್ಮ ಹಿಂದಿನ ದಾಖಲೆ ಪತ್ರಗಳನ್ನ ಯಾವ ಹೆಸರಿನಲ್ಲಿ ನೀಡಲಾಗಿದೆ ಎಂಬುದನ್ನು ಸಹ ನೀವು ಅಫಿಡವಿಟ್ನಲ್ಲಿ ತಿಳಿಸಬೇಕು. ಈ ಅಫಿಡವಿಟ್ ಅನ್ನ ನೋಟರಿ ಹಾಗೂ ಆಯುಕ್ತರೊಬ್ಬರು ಪರಿಶೀಲಿಸುತ್ತಾರೆ. ಗೆಜೆಟ್ ಪ್ರಕಟಣೆ ಹೊರಡಿಸಲು ಅಫಿಡವಿಟ್ ನಂತರ ಆ ಮಾಹಿತಿಯು 2 ಸುದ್ದಿ ಪತ್ರಿಕೆಗಳಲ್ಲಿ ಪ್ರಕಟವಾಗಬೇಕು. ಅವುಗಳಲ್ಲಿ ಒಂದು ಹಿಂದಿ ಭಾಷೆಯ ಅಥವಾ ಸಂಬಂಧಪಟ್ಟ ರಾಜ್ಯದ ಭಾಷೆಯ ಸುದ್ದಿ ಪತ್ರಿಕೆ ಆಗಿರಬೇಕು ಹಾಗೂ ಇನ್ನೊಂದು ಇಂಗ್ಲಿಷ್ ಸುದ್ದಿ ಪತ್ರಿಕೆ ಆಗಿರಬೇಕು. ನಿಮ್ಮ ಹೆಸರು ಬದಲಾವಣೆಗೆ ಯಾರಾದರೂ ಆಕ್ಷೇಪಣೆ ಇದೆಯೇ ಎಂಬುದನ್ನು ತಿಳಿಯುವುದೇ ಇದರ ಉದ್ದೇಶವಾಗಿದೆ. ನಿಮ್ಮ ಹೆಸರಿನ ಬದಲಾವಣೆಯ ಮಾಹಿತಿಯನ್ನ ಪ್ರಕಟಿಸಿರುವ ಸುದ್ದಿ ಪತ್ರಿಕೆಗಳ ಮೂಲ ಪ್ರತಿಗಳನ್ನ ನೀವು ಕಡ್ಡಾಯವಾಗಿ ಹೊಂದಿರಬೇಕು. ಗೆಜೆಟ್ ಪ್ರಕಟಣೆಗಾಗಿ ಸುದ್ದಿ ಪತ್ರಿಕೆಗಳ ಫೋಟೋ ಪ್ರತಿಗಳನ್ನ ಮಾನ್ಯ ಮಾಡಲಾಗಲ್ಲ. ನೀವು ನಿಮ್ಮ ಅರ್ಜಿ ನಮೂನೆಯೊಂದಿಗೆ ಸುದ್ದಿ ಪತ್ರಿಕೆಗಳ ಮೂಲ ಪ್ರತಿಗಳನ್ನ ಲಗತ್ತಿಸಿರಬೇಕು. ನಿಮ್ಮ ಹೆಸರನ್ನ ಬದಲಿಸಿಕೊಳ್ಳಲು ನೀವು ನಿಮ್ಮ ಗುರುತು ಪತ್ತೆಗೆ ಸಂಬಂಧಿಸಿದ ದಾಖಲೆ ಪತ್ರಗಳನ್ನು ಲಗತ್ತಿಸಿರಬೇಕು. ಇವು ಮತದಾರರ ಗುರುತು ಪತ್ರ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ಗಳನ್ನು ಒಳಗೊಂಡಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮತ್ತು ಅಂತಿಮವಾದ ದಾಖಲೆ ಪತ್ರ ಅಂದ್ರೆ ನಿಮ್ಮ ಅರ್ಜಿ ನಮೂನೆ ಆಗಿದೆ. ಈ ಪತ್ರವನ್ನ ನೀವು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕೇಶನ್ನ ಅಧಿಕೃತ ಜಾಲತಾಣದಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ವಯಸ್ಕರಿಗೆ ಮತ್ತು ಅಪ್ರಾಪ್ತ ವಯಸ್ಕರಿಗೆ ಈ ಅರ್ಜಿ ನಮೂನೆಗಳು ಪ್ರತ್ಯೇಕವಾಗಿರುತ್ತೆ. ಅಪ್ರಾಪ್ತ ವಯಸ್ಕರೊಬ್ಬರ ಹೆಸರನ್ನ ಬದಲಿಸಬೇಕಿದ್ರೆ ಅವರ ಪೋಷಕರು ಇದರ ಪ್ರಕ್ರಿಯೆಗಳನ್ನು ಪೂರೈಸಬೇಕು. ವಯಸ್ಕ ವ್ಯಕ್ತಿಯು ತಾನೇ ತನ್ನ ಪ್ರಕ್ರಿಯೆಯನ್ನ ಪೂರೈಸಿಕೊಳ್ಬೇಕು. ಈ ಅರ್ಜಿ ನಮೂನೆಯ ಮೇಲೆ 2 ಸಾಕ್ಷಿಗಳು ಸಹಿ ಹಾಕಬೇಕಾಗುತ್ತೆ. ಹೆಸರನ್ನ ಬದಲಿಸಿಕೊಳ್ಳಲು ಬಯಸುತ್ತಿರುವ ವ್ಯಕ್ತಿಯು ತಮಗೆ ಪರಿಚಿತನಾದವನೆಂದು ಈ 2 ಸಾಕ್ಷಿಗಳು ಘೋಷಿಸಬೇಕು. ಈ ಅರ್ಜಿ ನಮೂನೆಯನ್ನ ಎಲ್ಲಿ ಸಲ್ಲಿಸಬೇಕು ಅನ್ನೋದನ್ನ ನಾವೀಗ ನೋಡೋಣ. ಕೇಂದ್ರ ಮತ್ತು ರಾಜ್ಯಗಳ ಪ್ರಕಾಶನ ಇಲಾಖೆಗಳಿಂದ ಗೆಜೆಟ್ ಪ್ರಕಟಣೆಯನ್ನ ಮಾಡಲಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಹೆಸರಿನ ಬದಲಾವಣೆಯ ಅರ್ಜಿ ನಮೂನೆಯನ್ನ ಪ್ರಕಾಶನ ಇಲಾಖೆಗೆ ಸಲ್ಲಿಸಬೇಕಾಗುತ್ತೆ. ಈ ಅರ್ಜಿ ನಮೂನೆಯನ್ನ ನೀವು ಅಂಚೆಯ ಮೂಲಕ ಕಳುಹಿಸಬಹುದು ಅಥವಾ ನೀವೇ ಖುದ್ದಾಗಿ ಹೋಗಿ ಸಲ್ಲಿಸಬಹುದು. ಇದಕ್ಕಾಗಿ ನಿಗದಿಪಡಿಸಿದ ಶುಲ್ಕವನ್ನ ನೀವು ಅರ್ಜಿ ನಮೂನೆಯೊಂದಿಗೆ ಸಲ್ಲಿಸಬೇಕಾಗುತ್ತೆ. ಈ ಶುಲ್ಕ ಅಂದಾಜು 1,000 ರೂಪಾಯಿ ಇರಬಹುದು. ಶುಲ್ಕ ಸಲ್ಲಿಸಿದ ರಶೀದಿಯನ್ನ ಅರ್ಜಿ ನಮೂನೆಗೆ ಲಗತ್ತಿಸಬೇಕು. ಭಾವನಾರವರು ರಾಮನಗರದ ನಿವಾಸಿ ಆಗಿರೋದ್ರಿಂದ ಅವರು ಜಿಲ್ಲಾ ದಂಡಾಧಿಕಾರಿಗಳ ಕಚೇರಿಯಲ್ಲಿ ತಮ್ಮ ಅರ್ಜಿಯನ್ನ ಸಲ್ಲಿಸಬಹುದು. ಜಿಲ್ಲಾ ದಂಡಾಧಿಕಾರಿಗಳ ಕಚೇರಿಯಲ್ಲಿರೋ ಘಟಕವೊಂದು ಅಂತಹ ಅರ್ಜಿಗಳನ್ನ ರಾಜ್ಯದ ಪ್ರಕಾಶನ ಇಲಾಖೆಗೆ ಕಳುಹಿಸಿಕೊಡ್ತಾರೆ. ಗೆಜೆಟ್ ಪ್ರಕಟಣೆಗಳನ್ನ ವಾರಕ್ಕೊಮ್ಮೆ ಮಾಡಲಾಗುತ್ತೆ. ಕೆಲ ರಾಜ್ಯಗಳಲ್ಲಿ ಅದನ್ನ ಡಿಜಿಟಲ್ ವಿಧಾನದಲ್ಲಿ ಮಾತ್ರವೇ ಮಾಡಲಾಗುತ್ತೆ. ಅಂದ್ರೆ ಅದರ ಭೌತಿಕ ಪ್ರತಿ ಲಭ್ಯ ಆಗೋದಿಲ್ಲ. ಗೆಜೆಟ್ ಪ್ರಕಟಣೆಯನ್ನ ಪ್ರಕಾಶನ ಇಲಾಖೆಯ ಅಧಿಕೃತ ಜಾಲತಾಣದಲ್ಲಿ ಪ್ರಕಟಿಸಲಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರಕಟಣೆಯು ಯಾವಾಗ ಆಗಿದೆ ಎಂಬುದನ್ನ ನೀವೇ ಪರಿಶೀಲಿಸಿಕೊಳ್ಬೇಕು. ಆದಾಗ್ಯೂ ಕೆಲ ರಾಜ್ಯಗಳಲ್ಲಿ ಅರ್ಜಿದಾರರ ಮೊಬೈಲ್ ಮತ್ತು ಇಮೇಲ್ ವಿಳಾಸಗಳಿಗೆ ಸಂದೇಶವೊಂದನ್ನು ಕಳಿಸಲಾಗುತ್ತೆ. ನೀವು ನಿಮ್ಮ ಹೆಸರು ಬದಲಾವಣೆಯಾದ ಬಗೆಗಿನ ಗೆಜೆಟ್ ಪ್ರಕಟಣೆಯ ಸಾಫ್ಟ್ ಕಾಪಿಯೊಂದನ್ನ ಇಲಾಖೆಯ ಜಾಲತಾಣದಿಂದ ಡೌನ್ಲೋಡ್ ಮಾಡಿ ನಿಮ್ಮ ಬಳಿ ಇಟ್ಕೊಂಡಿರಬೇಕು. ಇದರ ಮೂಲಕ ನೀವು ನಿಮ್ಮ ಹೂಡಿಕೆಯ ಯೋಜನೆಗಳಿಗೆ ಸಂಬಂಧಿಸಿದ ದಾಖಲೆ ಪತ್ರಗಳಲ್ಲಿ ನಿಮ್ಮ ಹೆಸರನ್ನ ಬದಲಿಸಿಕೊಳ್ಳಬಹುದು. ಅಫಿಡವಿಟ್ ಮಾಡಿಸಿ 2 ಸುದ್ದಿ ಪತ್ರಿಕೆಗಳಲ್ಲಿ ಮಾಹಿತಿಯನ್ನ ಪ್ರಕಟಿಸಿ ಬಿಟ್ರೆ ಹೆಸರನ್ನ ಬದಲಿಸಿಕೊಳ್ಳಬಹುದು ಅಂತ ಸಾಮಾನ್ಯವಾಗಿ ಬಹಳಷ್ಟು ಜನರು ಯೋಚಿಸುತ್ತಾರೆ. ಕೇವಲ ಇವೆರಡರಿಂದಲೇ ಪ್ರಕ್ರಿಯೆಯನ್ನ ಕಾನೂನುಬದ್ಧವಾಗಿ ಮುಗಿಸಿದಂತೆ ಆಗಲ್ಲ. ಒಂದು ವೇಳೆ ನಿಮ್ಮ ಹೆಸರಿನ
ಕಾಗುಣಿತದಲ್ಲೇನಾದರೂ ದೋಷವಿದ್ರೆ ಅದನ್ನ ತಿದ್ದುಪಡಿ ಮಾಡಲು ಸಹ ನ್ಯಾಯಾಲಯದಿಂದ ಅಫಿಡವಿಟ್ ಮಾಡಿಸಬೇಕಾಗುತ್ತೆ. ಅದನ್ನು ಸಹ 2 ಸುದ್ದಿ ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕಾಗುತ್ತೆ. ಸರ್ಕಾರಿ ಇಲಾಖೆಗಳಲ್ಲಿ ಹೆಸರು ಅಥವಾ ಉಪನಾಮಗಳನ್ನ ಬದಲಿಸಲು ಗೆಜೆಟ್ ಪ್ರಕಟಣೆ ಮಾಡಿಸಲೇಬೇಕಾಗುತ್ತೆ. ನಿಮ್ಗೇನಾದ್ರೂ ಈ ಪ್ರಕ್ರಿಯೆ ಬಹಳ ಕಷ್ಟಕರವಾದದ್ದು ಅಂತ ಅನಿಸಿದ್ರೆ ಆಗ ನೀವು ವಕೀಲರೊಬ್ಬರ ಸಲಹೆ ಪಡೆದುಕೊಳ್ಳಬಹುದು.